ಹಾಯ್ ಹಲೋ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ. ವಾಟ್ಸಪ್ಪಲ್ಲಿ ಹೋಮ್ ಸ್ಕ್ರೀನ್ ಫೋಟೋ ಹೇಗೆ ಅಪ್ಲೋಡ್ ಮಾಡೋದು ಮತ್ತು ಇದಕ್ಕೆ ಆ್ಯಪ್ ಬೇಕಾ ಏನು ಅನ್ನೋದ್ರ ಬಗ್ಗೆ ಇವತ್ತು ಫುಲ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ ನೋಡಿ. ಈ ರೀತಿ ವಾಟ್ಸಪ್ನ ನೀವು ಓಪನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ವೈಟ್ ಆಗಿ ಅಥವಾ ಬ್ಲ್ಯಾಕ್ ಆಗಿ ಕಾಣುತ್ತೆ. ನಿಲ್ಲಿಸ್ಕೋಬೇಕಲ್ಲಪ್ಪ ಹೋಮ್ ಸ್ಕ್ರೀನ್ಗೆ ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋಗೆ, ಲುಕ್ಕಾಗಿ ಕಾಣಬೇಕು ಅನ್ನೋಗೆ ಏನು ಮಾಡೋದು, ಇದಕ್ಕೆ ಆ್ಯಪ್ ಬೇಕಾ, ಯಾವ ಆ್ಯಪು ಏನು ಅನ್ನೋದು ತುಂಬ ತಲೆ ಕೆಡ್ಸ್ಕೊತಿದ್ದೀರಾ. ನೀವು ಏನು ತಲೆ ಕೆಡ್ಸ್ಕೊಬೇಡಿ. ಈ ರೀತಿ ಡಿಸೈನ್ ಟೋಲ್ಸ್ ಅಂತ ಒಂದು ಆ್ಯಪ್ ಬರುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಈ ರೀತಿ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಮತ್ತು ಓವರ್ ಲೇ ಅಂತ ಓಪನ್ ಆಗುತ್ತೆ. ಇದರಲ್ಲಿ ಕ್ಲಿಪ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೋಟೋ ಹಾಕಬೇಕು ಅಂತಿದ್ದೀರಾ. ಇದರಲ್ಲಿ 2 ರೀತಿಯಾದಂಥ ಫೋಟೋ ಇರುತ್ತೆ. ಇದಕ್ಕೆ ನಾವು ಕಲರ್ ಗ್ಲೋವಾಗಿ ಬರಬೇಕು ಅಥವಾ ಡಾರ್ಕಾಗಿ ಬರಬೇಕು ಅನ್ನೋದನ್ನು ಈ ರೀತಿ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಲುಕ್ಕಾಗಿ ಕಾಣುತ್ತೆ. ಕಲರ್ ಪಿಕ್ಕರ್ ಅಂತ ಇರುತ್ತಲ್ಲ, ಅದರಲ್ಲಿ ನಾವು ಆನ್ ಮಾಡಿಕೊಂಡು ಅದು ಆಪ್ಷನ್ಸ್ನ ನಮಗೆ ಎಷ್ಟು ಕಲರ್ ಬೇಕು ಅಂದರೆ ನಮ್ಮ ಫೋಟೋ ಗ್ಲೋ ಆಗಿ ಅಂದರೆ ಕಲರ್ ಸ್ವಲ್ಪ ಡಲ್ಲಾಗಿ ಕಾಣಬೇಕು ಅಂತಿದ್ರೆ ಅಥವಾ ನಮ್ಮ ಫೋಟೋ ಕ್ಲೀನಾಗಿ ಡಾರ್ಕಾಗಿ ಕಾಣಬೇಕು ಅಂತಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಬೇಕು. ಈ ರೀತಿ ಮಾಡ್ಕೊಂಡು ನಂತರ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಯಾವ ಥರ ಡಿಸೈನ್ ಆ ಥರ ಈ ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ಈ ರೀತಿ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇರುತ್ತಲ್ಲ ಅದು ಓಕೆ ಮಾಡ್ಕೋಬೇಕು. ಈ ರೀತಿ ಸೆಟ್ಟಿಂಗ್ಸ್ಗೆ ಆನ್ ಮಾಡಿ, ಇಲ್ಲಿ ಕೆಳಗಡೆ ಇರುತ್ತಲ್ಲ ಸೆಟ್ಟಿಂಗ್ಸ್ಗೆ ಆನ್ ಮಾಡಿ. ಕಲರ್ ಬೇಕು ಅಂದರೆ ನೀವು ಕಲರ್ ಆ್ಯಡ್ ಮಾಡ್ಕೋಬೋದು, ಅಥವಾ ಫೋಟೋ ಮೇಲ್ಗಡೆ ಅಥವಾ ಸೈಡು ಏನಾದರೂ ಎಫೆಕ್ಟ್ ಇದ್ದರೆ ನೀವು ಈ ರೀತಿ ಸರಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಸರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ಸ್ ಇದೆಯಲ್ಲ ಬಟನ್, ಅದು ಓಕೆ ಮಾಡಿದ್ರೆ ಸಾಕು. ಮತ್ತು ಕಲರ್ಸ್ ಬೇಕು ಅಂದ್ರೂ ನಿಮ್ಗೆ ಯಾವ ಕಲರ್ ಬೇಕು, ಡಾರ್ಕ್ ಆಗಬೇಕು ಲೈಟ್ ಆಗಬೇಕು ಅನ್ನೋದ್ರೂ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. ಮತ್ತು ನೀವು ಹಿಂದೆ ಹೋಗಿ ಈ ರೀತಿ ನೋಡಿದ್ರೆ, ಓಕೆ ಕೊಟ್ಬಿಟ್ಟು ನೋಡಿದ್ರೆ ವಾಟ್ಸಪ್ಪಲ್ಲಿ ಹೋಮ್ ಸ್ಕ್ರೀನಲ್ಲಿ ಇದು ಫೋಟೋ ಆ್ಯಡ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಹೇಗಪ್ಪ ಈ ವೈಟ್ಗೆ ಬ್ಲ್ಯಾಕ್ಗೆ ಕಾಣುತ್ತೆ ಅನ್ನೋಗೆ ಇಲ್ಲ, ನಾನು ನಿಮಗೆ ತೋರಿಸ್ತಿದ್ದೀನಿ. ಪ್ರೂಫ್ ಮುಖಾಂತರ ನೋಡ್ತಾ ಇರ್ಬೋದು ನೀವು. ನಾನು ಫೋಟೋ ಸೆಲೆಕ್ಟ್ ಮಾಡಿ ಹಾಕಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ಲೀನಾಗಿ ಇದರಲ್ಲಿ ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ಬಂದಿದೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.